ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಭಾನುವಾರ ಮತ್ತು ಸೋಮವಾರದ ಕಂಪ್ಲೀಟ್ ಲಾಗ್ ಆಗಿದೆ. ನಮ್ಮ ತಂದೆ ಊರಲ್ಲಿ ಪ್ರತಿ ವರ್ಷ ಮುನಿಯಪ್ಪನ ಮಾಡ್ತಾರೆ, ನಾಗರು ಮತ್ತು ಮುನಿಯಪ್ಪನ. ನಾನು 12 ವರ್ಷ ಆದಮೇಲೆ ಹೋಗ್ತಾ ಇರೋದು. ನನಗೊಂಥರ ಎಕ್ಸೈಟ್ಮೆಂಟು, ತುಂಬ ಖುಷಿ. ನೋಡಿ ಏನೆಲ್ಲ ಅಡುಗೆ ಮಾಡ್ದೋ, ಹೇಗೆಲ್ಲ ಫನ್ ಮಾಡ್ದೋ, ಚೆನ್ನಾಗಿ ರೀಲ್ಸ್ ಮಾಡ್ದೋ. ಇವ್ರು ಬಂದು ನಮ್ಮ ತಂದೆಯವರ ಅಕ್ಕ. ಹೇಗೆಲ್ಲ ಗಂಡಸರು ಕೂಡ ಅಡುಗೆ ಮಾಡ್ತಾರೆ, ಹೇಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ನಮ್ಮ ಬ್ರದರ್ ಕೂಡ ಹೇಗೆಲ್ಲ ಫನ್ ಮಾಡ್ದೋ, ತುಂಬ ಅಂದರೆ ತುಂಬ ಎಂಜಾಯ್ಮೆಂಟ್ ಮಾಡ್ದೋ. ಹೇಗೆ ನಾವು ಫಸ್ಟ್ ಆಫ್ ಆಲ್ ಬಸ್ಸಲ್ಲೆಲ್ಲ ಪಾಡು ಬಿದ್ದುಕೊಂಡು ಹೋದೋ ಅಂತ ಕಂಪ್ಲೀಟ್ ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮುನಿಯಪ್ಪನ ಮಾಡಬೇಕಾದ್ರೆ ಐನೋರು ಹೇಗೆಲ್ಲ ಪೂಜೆ ಕೂಡ ಮಾಡಿದ್ರು ಅಂತ ಅಂದು ನಾವು ಗ್ಯಾಪಲ್ಲಿ ತುಂಬ ರೀಲ್ಸ್ ಕೂಡ ಮಾಡ್ದೋ ಅಂತ ಕಂಪ್ಲೀಟ್ ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಭಾನುವಾರ ನನ್ನ ಫ್ರೆಂಡ್ ಅವರ ಮಗಳದ್ದು ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ಒಂಚೂರು ಫೋಟೋಶೂಟು ಕೂಡ, ನಾನು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ದೆ ಅಂತ ಫೋಟೋಶೂಟ್ ಮಾಡ್ಕೊಂಡು ಸೀದಾ ನಾವು ಹೊರಟಿದ್ದೆ ತುಮಕೂರು ಸೈಡು. ನಾವು ಊರು ತಲುಪೋ ಅಷ್ಟೊತ್ತಿಗೆ ಒಂದು 5:45 6 ಗಂಟೆ ಹಾಗೆ ಹೋಗಿತ್ತು ರೀ. ನಮ್ಮ ಚಿಕ್ಕಪ್ಪ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡ್ರು. ನೋಡಿ ನೀಟಾಗಿ ಏನೇನು ಬೇಕೋ ಅಲ್ಲಿ ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಬಂದಿದ್ದು. ನಾಳೆ ಮುನಿಯಪ್ಪನ ಮಾಡೋದಕ್ಕೋಸ್ಕರ ನಾವು ಏನೇನು ಬೇಕಿತ್ತು, ಹೂವು, ಹಣ್ಣು, ಪ್ರತಿಯೊಂದು ಐಟಮು ಎಲ್ಲ ತೊಗೊಂಬಂದಿದ್ದು. ಅದನ್ನು ನೀಟಾಗಿ ಸಪ್ರೇಟ್ ಮಾಡ್ತಿದ್ದೆ. ನನ್ನ ಮಗಳು ನಮ್ಮ ಬಂದು 2 ವೀಲರ್ ಕರ್ಕೊಂಡು ನೋಡಿ. ನಮ್ಮ ಚಿಕ್ಕಮ್ಮನ ಮಕ್ಕಳು ಅವರೆಲ್ಲ ತೋಟ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು. ನಮ್ಮ ಬ್ರದರು ಬಜ್ಜಿ ಹಾಕೋಣ, ಬಿಸಿ ಬಿಸಿ ಬಜ್ಜಿ ಹಾಕೋಣ ಅಂತ ಬಜ್ಜಿ ಹಾಕ್ತಿದ್ದಾರೆ. ನಾವು ಕೂಡ ಬಜ್ಜಿಗೆ ಎಲ್ಲ ಕಲಿಸ್ಕೊಟ್ಟು, ನನ್ನ ಮಗಳಿಗೆ, ನನ್ನ ತಂಗಿ ಮಗಳು ಸಿಕ್ಬಿಟ್ಟಿದ್ದು. ಅವಳಿಗೆ ಅಂತೂ ಸಖತ್ ಖುಷಿ ಅಂದರೆ ಸಖತ್ ಖುಷಿಯಾಗಿತ್ತು. ಮಕ್ಳಿಗೂ ಈ ಥರ ಒಂದೊಂದು ಸತಿ ಹೊರಗಡೆ ಕರ್ಕೊಂಡೋಗ್ಬೇಕು. ಫ್ಯಾಮಿಲಿ ಸಂಬಂಧ ಎಲ್ಲ ಪ್ರತಿಯೊಂದನ್ನು ತೋರಿಸ್ಬೇಕು. ಆವಾಗಲೇ ಎಲ್ಲರ ವ್ಯಾಲ್ಯೂವಿನೂ ಗೊತ್ತಾಗೋದು. ಇವ್ರು ನೋಡಿ ನಮ್ಮ ತಂದೆಯವರು. ನಮ್ಮ ತಂದೆ ನೀಟಾಗಿ ಬಜ್ಜಿ ಬಿಟ್ಕೊಡ್ತೀನಿ, ನೀವು ತಿನ್ನಿ ಅಂತಂದು ಬಜ್ಜಿ ಬಿಟ್ಕೊಟ್ರು. ಇವರು ಬಂದು ಮುಂದೆ ಬರ್ತಿರೋದು ನಮ್ಮ ಅಪ್ಪವರ ಅಕ್ಕ, ಮತ್ತು ಅವ್ರ ಹಿಂದೆ ಇರೋದು ನಮ್ಮ ಅಮ್ಮನ ತಂಗಿ, ನಮ್ಮ ಅಪ್ಪನ ತಮ್ಮ. ಈ ಥರ ಮದುವೆ ಆಗಿದ್ದಾರೆ ಅಕ್ಕ ತಂಗಿ, ಅಣ್ಣ ತಂದಿರು. ಫಸ್ಟ್ ಟೈಮ್ ನಮ್ಮ ಬ್ರದರು ನಾನು ಕೊತ್ತಂಬರಿ ಸೊಪ್ಪು ಸೋಸ್ತೀನಿ ಕೊಡಿ ಅಂತಂದು ಹೆಂಗಂದ್ರೆ ಹಂಗೆಲ್ಲ ತರ್ದಿ ಬಿಸಿ ಬಿಸಿ ಬಜ್ಜಿ ಕೂಡ ರೆಡಿ ಆಯಿತು ನೋಡಿ. ಇವ್ರು ಬಂದು ನಮ್ಮ ಅಪ್ಪನ ಲಾಸ್ಟ್ನೇ ತಮ್ಮ ಬಸವರಾಜು ಅಂತ. ಅವ್ರ ಮನೆಯಲ್ಲೇ ನಾವೀಗ ಎಲ್ಲ ಪ್ರತಿಯೊಂದನ್ನು ಮಾಡ್ತಾಯಿರೋದು. ನೀಟಾಗಿ ಬಜ್ಜಿ ಆಗ್ತಾ ಇದ್ದಂಗೆ ಎಲ್ಲ ಚೆನ್ನಾಗಿ ಹೇಗಿದೆ ಟೇಸ್ಟು ನೋಡಿ ತೋರಿಸ್ತಿದ್ದಾಳೆ ಇವಳು. ತಿನ್ಕೊಂಡು ನಾವು ಹೂವು ಕಟ್ಟೋಣ ಅಂತ ಹೂವು ಕಟ್ತಿದ್ದೋ. ಹುಡುಗರೆಲ್ಲ ಕುತ್ಕೊಂಡು ಅವ್ವ ಅಪ್ಪಚ್ಚಿ ಮತ್ತು ಕಣ್ಣ ಮುಚ್ಚಾಲೆ ಈ ಥರ ಎಲ್ಲ ಆಟ ಆಡ್ತಿದ್ದೋ. ಹೂವನ್ನ ಕಟ್ಟಿ ಮುಗಿಸಾಕ್ತಿದ್ದಂಗೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದೋ. ಊಟ ಮಾಡಿ ನೋಡಿ ಒಂದು ಸ್ವಲ್ಪ ಹೊತ್ತು ಚೌಕೋಬಾರ ಆಡೋಣ ಅಂತ ಅಂದೋ. ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ ಬೈದರು. ಬರ್ರಿ ಮಲ್ಕೊಳ್ರಿ, ನೀವು ರಾತ್ರಿ ಆಗಿದೆ, ನೀವು ಯಾವಾಗ ಮಲಿಕೊಳ್ಳೋದು, ಊರೆಲ್ಲ ಮಲಿಕೊಂಡಿದ್ದೆ ಅಂತಂದ್ರೆ. ಆದ್ರೂ ನಮ್ಮ ಅಣ್ಣ ಮತ್ತು ನಮ್ಮ ಚಿಕ್ಕಪ್ಪ ನಾವು ಆಡೋಣ ಅಂತ ಚೌಕೋಬಾರ ಆಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು ನೋಡಿ. ನಾವು ಕೂಡ ನಿದ್ದೆ ಮಾಡಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಎದ್ದೇ ಬಿಟ್ಟು ನೋಡಿ. ಇವಳು ಇದ್ದಾಳಲ್ಲ, ಇವಳು ನಮ್ಮಮ್ಮನ ತಂಗಿ ಮಗಳು ಮೊಮ್ಮಗಳು. ಏನು ಗಲಾಟೆ ಮಾಡ್ತಾಳೆ ಅಂದರೆ ಅಷ್ಟು ಗಲಾಟೆ ಮಾಡ್ತಾಳೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ನೋಡಿ ನನ್ನ ಮಗಳು. 6 ಗಂಟೆ ಆಗಿದೆ ಎದ್ದೇಳಮ್ಮ. ಇವ್ರು ಬಂದು ನಮ್ಮ ಅತ್ತೆ ಅವರು ಆಲ್ರೆಡಿ ನೀಟಾಗಿ ಮನೆ ಬಾಗಿಲು ಕಸ ಎಲ್ಲ ನೀಟಾಗಿ ಗುಡ್ಸೋಣ ಅಂತ. ಹಳ್ಳಿ ಜನದ ಲೈಫೇ ಸೂಪರು ಕಣ್ರಿ, ಏನಾದರೂ ಹೇಳಿ ನೀವು. ನೋಡಿ ಆಲ್ರೆಡಿ ನಮ್ಮ ತಂದೆ, ನಮ್ಮ ಚಿಕ್ಕಪ್ತೀರಿ ಎಲ್ಲರೂ ಎದ್ದು ಅಂಡೆ ಒಲೆ ನೀರನ್ನು ಕೂಡ ಉಯ್ಕೊಂಡು ತೋಟದ ಕಡೆ ಹೊಟ್ಟೆ ಬಿಟ್ಟಿದ್ರು. ನಾವು ಕೂಡ ಒಬ್ಬರೊಬ್ಬರೇ ಸ್ನಾನ ಮಾಡಿಕೊಂಡು ನೋಡಿ, ನಾನು ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿಬಿಟ್ಟಿದ್ದೀನಿ. ಬೇಗನೆ ರೆಡಿ ಆಗಿಬಿಟ್ಟು, ಯಾಕಂದರೆ ಬ್ಯಾಂಗ್ಳೂರ್ ಲೈಫೇ ಬೇರೆ ಥರ. ನಮಗೇನು ಬೇಕೋ ನಮ್ಮ ಮನೇಲಿ ಬೇಗ ಸಿಕ್ಬಿಡುತ್ತೆ ಅಂತ ನಮ್ಮ ಇಂಟೆನ್ಷನು. ಓಕೆ, ಸೀರೆ ಹಾಕ್ಕೊಂಡು ರೆಡಿ ಆಗಿದ್ದೆ. ದೇವ್ರ ಪೂಜೆ ಮಾಡಿದ್ದೆ 6:30 7 ಗಂಟೆ ಅಷ್ಟೇ ರೀ. ಜಸ್ಟ್ ಒಂದು 7 ಗಂಟೆ ಆಗಿರ್ಬೋದು. ಸೂರ್ಯನಿಗೂ ಕೂಡ ಒಂದು ನಮಸ್ಕಾರ ಮಾಡಿ ಇಲ್ಲಿ ಬಂದು ಕರಿಯಮ್ಮ ಅಂತ ಇದನ್ನು ಕೂಗ್ತಾರೆ. ಮನೆ ಮುಂದೆನೇ ಇದೆ ಇದು ಕಲ್ಲು. ತುಂಬ ವರ್ಷದಿಂದ, ನಾನು ಚಿಕ್ಕ ವಯಸ್ಸಿಂದ ನೋಡ್ದಾಗಿಂದಲೇ ಈ ಕಲ್ಲಲ್ಲೇ ಇದೆ. ಅದಕ್ಕೂ ಕೂಡ ಪೂಜೆಯನ್ನು ಮುಗಿಸಿ ನಾವೆಲ್ಲ ತೋಟದ ಕಡೆ ಹೊಟ್ಬಿಡೋಣ ಬೇಗ ಅಂತ ಹೊರಟು. ಇವ್ರು ಬಂದು ನಮ್ಮ ತಂದೆಯವರ ಅಪ್ಪ ಅಮ್ಮ, ಅವ್ರಿಗೂ ಕೂಡ ಒಂದು ನಮಸ್ಕಾರ ಮಾಡಿ ಹುಡುಗರೆಲ್ಲ ಇನ್ನೂ ರೆಡಿ ಆಗ್ತಾನೇ ಇದ್ರು. ನಮ್ಮ ಬ್ರದರು ನಾನು ನೀರು ತುಂಬಿಕೊಡ್ತೀನಿ ಒಂದು ಸ್ವಲ್ಪ ಅಂದ್ಬಿಟ್ಟು ನೀರು ತುಂಬಿಕೊಡ್ತಾ ಇರು. ನೋಡಿ ಇವಳು ಇದ್ದಾಳಲ್ಲ ಬಜಾರಿ ಬಜಾರಿ ಚಪ್ಪಲಿ ಒಂಚೂರು ಮಣ್ಣಾಗಿತ್ತು. ನಾನು ಹಾಕ್ಕೊಳ್ಳಲ್ಲ, ಕಕ್ಕ ಆಗಿದೆ ಅಂತಂದು ಹಾಕ್ಕೊತಾ ಇದ್ಲ. ನಮ್ಮ ಬ್ರದರು ನೀವೇನಾದರೂ ಮಾಡ್ಕೊಳ್ಳಿ, ಯಾವಾಗಾದರೂ ಬನ್ನಿ, ನಾನು ಮೊಸರು ಪ್ಯಾಕೆಟ್ ತೊಗೊಂಡು ಹೋಗ್ತೀನಿ ಅಂತ ಹೊಟ್ಟೆಬಿಟ್ರು. ನಾವು ಅವ್ರ ಹಿಂದೆನೇ ಎಲ್ಲ ರೆಡಿ ಆಗಿಬಿಟ್ಟು ನೀಟಾಗಿ
ತೋಟದ ಕಡೆ ಹೊರಟೇ ಬಿಟ್ಟವ್ರಿ. ನಾನು ನನ್ನ ಮಗಳು ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲ ನೋಡಿ ತೋಟ ಎಷ್ಟು ನೋಡೋದಕ್ಕೆ ಎಷ್ಟು ಚಂದ ಅಂದರೆ ಚಂದ. ಇನ್ನು ಜಸ್ಟ್ ಒಂದು 7:15 7:15 ಆಗಿದೆ. ನಮ್ಮ ಚಿಕ್ಕಪ್ಪದಿರೆಲ್ಲ ನೀಟಾಗಿ ತೋಟ ಎಲ್ಲಿ ಮುನಿಯಪ್ಪನ ಪೂಜೆ ಮಾಡ್ತೀವೋ ಅದೆಲ್ಲ ಕ್ಲೀನ್ ಮಾಡಿ ಟಾರ್ಪಲ್ ಹಾಕಿ ನೋಡಿ ನಮ್ಮ ತಂದೆಯವರು ಪ್ರತಿಯೊಂದು ತರಕಾರಿ ಕೂಡ ಅವರೇ ಕಟ್ ಮಾಡಿಕೊಟ್ಟಿದ್ದು, ಉಪ್ಪಿಟ್ಟು ಮಾಡೋದಕ್ಕೆ ಮತ್ತು ಸಾಂಬಾರು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ನೋಡಿ. ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ಭೇದ ಭಾವನೆ ಇಲ್ಲ, ಎಲ್ಲ ಕೆಲಸ ಮಾಡಿಕೊಡ್ತಿದ್ರು. ನಾನು ಕೂಡ ಕಾಯಿ ತುರಿ ತುರ್ಕೊಡ್ತೀನಿ ಅಂತ ಕಾಯಿ ತುರಿ ತುರ್ಕೊಡ್ತಿದ್ದೆ. ನೋಡಿ ನಮ್ಮ ಮನೆ ಗಂಡು ಮಕ್ಕಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ. ನಮ್ಮ ಬ್ರದರಿಂದ ಹಿಡ್ದು ನಮ್ಮ ಚಿಕ್ಕಪ್ಪದಿರು ಎಲ್ಲ ಕಂಪ್ಲೀಟ್ ಅಡುಗೆ ಐಟಮ್ ಎಲ್ಲ ಅವರೇ ಮಾಡಿದ್ದು ನೋಡಿ. ಉಪ್ಪಿಟ್ಟು, ಕೆತ್ತಳ್ಸಿನ್ಕಾಯಿ ಸಾಂಬಾರು. ಈ ಮುನಿಯಪ್ಪನ ಸ್ವಾಮಿ ಪೂಜೆ ಮಾಡೋದಕ್ಕೆ ನಾವು ಕೆತ್ತಳ್ಸಿನ್ಕಾಯಿ ಸಾಂಬಾರೇ ವರ್ಷ ಅದನ್ನೇ ಮಾಡೋದು. ಕೆತ್ತಳ್ಸಿನ್ಕಾಯಿ ಸಾಂಬಾರು, ಮುದ್ದೆ, ಅನ್ನ, ಮಜ್ಜಿಗೆ, ಪಾಯಸ ಈ ಥರ. ನಮ್ಮ ಬ್ರದರ್ ಏನು ಮಾಡ್ದ, ಬನ್ನಿ ನಾವು ಎಳ್ನೀರು ಕುಡ್ಕೊಂಬರೋಣ ಅಂತ ಕರ್ಕೊಂಡೋಗಿ ನನ್ನ ಮಗಳಿಗೆ, ಯಾಕಂದರೆ ಹಿಂದಿನ ದಿನ ಅವರೆಲ್ಲ ಹೋಗಿದ್ರು ಚೆನ್ನಾಗಿ ಎಳ್ನೀರು ಕುಡಿದಿದ್ರು. ನಾವು ಕೂಡ ಒಂದು 3-4 ಎಳ್ನೀರು ಕಿತ್ಕೊಂಡು ಅದನ್ನು ಒಂದು ಚಮ್ಗೆ ಹಾಕ್ಕೊಂಡು ತೊಗೊಂಬಂದು ಒಂದು ಅರ್ಧ ಓಳ್ ನಿಂಬೆ ರಸನ ಹಿಂಡ್ಕೊಂಡು ನೀಟಾಗಿ ಚೆನ್ನಾಗಿ ಎಳ್ನೀರನ್ನ ಹೊಟ್ಟೆ ತುಂಬ ಕುಡ್ದೋರಿ, ಸಾಕಾಗಷ್ಟು ಕುಡ್ದೋ. ನೆಕ್ಸ್ಟ್ ಕೋಸಂಬರಿ ಮಾಡೋಣ ಅಂತ ನಾನು ಕೋಸಂಬರಿಗೆ ನೀಟಾಗಿ ನಮ್ಮ ತಂದೆ ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಟ್ಟಿದ್ರು. ಹೆಸ್ರು ಬೇಳೆ, ಕೊತ್ತಂಬರಿ, ಕಾಯಿ ತುರಿ, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡ್ದು. ನಮ್ಮ ಬ್ರದರ್ ನಾನು ಮಜ್ಜಿಗೆ ಮಾಡಿಬಿಡ್ತೀನಿ ಅಂತಂದು ಅವರು ಮೊಸರು ಪ್ಯಾಕೆಟ್ ಎಲ್ಲ ಕಟ್ ಮಾಡಿ ಮಜ್ಜಿಗೆನ ರೆಡಿ ಮಾಡ್ತಾಯಿದ್ರು ನೋಡಿ. ಅಷ್ಟರೊಳಗಡೆ ಎಲ್ಲ ಐಟಮ್ಸು ಹಾಗೇ ಹೋಗ್ಬಿಟ್ಟಿತ್ತು. ದೇವರ ನೈವೇದ್ಯಕ್ಕೆ ನಾವಿಲ್ಲಿ ಕೋಸಂಬರಿ, ಕೆತ್ತಳ್ಸಿನ್ಕಾಯಿ ಸಾಂಬಾರು, ಮುದ್ದೆ, ಅನ್ನ, ಪಾಯಸ ಪ್ರತಿಯೊಂದನ್ನು ಇಟ್ಟು ಸುಮ್ಮನೆ ಯಾಕಿರೋದು 500 ಕೂಡ ಬಂದು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ನಮ್ಮ ಬ್ರದರು ನಮ್ಮ ಚಿಕ್ಕಮ್ಮನ ಮಗಳು ಎಲ್ಲರೂ ಸೇರಿಕೊಂಡು ಒಂದಷ್ಟು ರೀಲ್ ಮಾಡ್ತಿದ್ದೋ ನೋಡಿ. ನಮ್ಮ ತಂದೆ ಅಲ್ಲಿ ಸೈಲೆಂಟಾಗಿ ಕುತ್ಕೊಂಡು ನಮ್ಮನ್ನು ನೀಟಾಗಿ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. 500 ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಅಂತಂದು ಸಹಸ್ರನಾಮ ಕೂಡ ಮಾಡಿದ್ರು. ನಾವು ಕೂಡ ದೇವರಿಗೆ ಹೂವನ್ನೆಲ್ಲ ಹಾಕಿ ವಿಭೂತಿ ಕೂಡ ಇಕ್ಕಿಸ್ಕೊಂಡು ನೀಟಾಗಿ ಶಿವಪೂಜೆ ಕೂಡ ಮಾಡಿಸ್ಕೊಂಡು ಎಲ್ಲರಿಗೂ ಕಟ್ಲೆ ಅಂತ ತೊಗೊತೀವಿ ನಾವು ನೋಡಿ. ಮಹಾಮಂಗಳಾರತಿ ಕೂಡ ಮಾಡಿ ನೀಟಾಗಿ ಇವ್ರು ಬಂದು ನಮ್ಮಪ್ಪನ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮನೀರು ಅಂತ ಅಂದಮೇಲೆ ಮನೆಯಲ್ಲಿ ಇರೋರು ಯಾರಾದರೂ ಒಬ್ಬರು ಮಾಡಿದ್ರು ಓಕೆ ಅಲ್ವಾ ಅಂತಂದು ಮಾಡಿದ್ರು. ಎಲ್ಲರೂ ಅವ್ರ ಜೊತೆ ಕೈ ಇಟ್ಕೊಂಡು ದೇವ್ರಿಗೆ ಕರ್ಪೂರ ಊದ್ಗಡ್ಡಿ ಎಲ್ಲ ಬೆಳಗ್ಗೆ ದೇವ್ರ ನೈವೇದ್ಯ ಕೂಡ ಮಾಡಿ ಇದಾಗ್ತಿದ್ದ ಹಾಗೆ ನಾವು ನೀಟಾಗಿ ನಮಗೆ ಏನಪ್ಪ ವಿಶೇಷತೆ ಅಂತಂದರೆ ನಮ್ಮ ಚಿಕ್ಕಮ್ಮನಿಗೆ ಮತ್ತು ನಮ್ಮ ಬ್ರದರ್ಗೆ ನನಗೆ 500ಗೆ ನೀಟಾಗಿ ಚೆನ್ನಾಗಿ ಮುನಿಯಪ್ಪ ನೀಟಾಗಿ ಕಣ್ಣಿಗೆ ಕಾಣಿಸ್ತು. ತುಂಬ ಖುಷಿ ಅಂದರೆ ತುಂಬ ಖುಷಿ. ನಾವು ಕೂಡ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ಅಷ್ಟೇ ನಮ್ಮ ಆಸೆ. ನೋಡಿಕಿಂದೆ 500 ಕಡಲೆ ತೊಗೊಳ್ಳಿ ಈಗಂತಂದು ನಾವು ಕೂಡ ಶಿವಪೂಜೆ ಮಾಡಿಕೊಂಡು ಕಡಲೆಯನ್ನು ಕೂಡ ತೊಗೊಂಡು ನೆಕ್ಸ್ಟು ದೇವರು ನೈವೇದ್ಯ ಆಗ್ತಿದ್ದ ಹಾಗೆ 500 ಪಂತಿಗೆ ಅನ್ನೋದಕ್ಕೋಸ್ಕರ ಬಿಸಿ ಬಿಸಿ ಮುದ್ದೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಗಂಡಸರು ಕೂಡ ಇವ್ರು ನಮ್ಮ ಚಿಕ್ಕಪ್ಪ ಅವ್ರು ಎಷ್ಟು ನೀಟಾಗಿ ಇಷ್ಟು ಮುದ್ದೆನ ತಿರುತ್ತಾ ಇದ್ದಾರೆ. ಮನೆ ಒಳಗಡೆ ಹೆಣ್ಮಕ್ಳು ಒಂದು 5 ಮುದ್ದೆ ತಿರುವುದಕ್ಕೆ ಈ ಅಂತ ಅಳ್ತೀವಿ. ಬಟ್ ಎಷ್ಟು ಚೆನ್ನಾಗಿ ಯಾವ ರೇಂಜ್ ಏನಿಲ್ಲ ಆ ರೇಂಜಲ್ಲಿ ಇತ್ತು ಬಿಸಿಲು. ಈ ಬಿಸಿ ಬಿಸಿ ಮುದ್ದೆ ಕಟ್ಟೋದು ಅಂದರೆ ಆಹಾ ಪರಮಾನಂದ ಆಗ್ಬಿಡ್ತು ಕಣ್ರಿ. ನಾವು ಬೇಗ ಹೆಣ್ಮಕ್ಳು ಮುದ್ದೆನ ತಿರುಗಿಬಿಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೇಗನೆ ಮುದ್ದೆ ತಿರುಗ್ಬಿಟ್ಟು ಎದ್ಬಿಟ್ಟು ಬಿಸಿಲು ಅಂದರೆ ಬಿಸಿಲು. ನಮ್ಮ ಚಿಕ್ಕಮ್ಮ ಬಿಸಿ ಬಿಸಿದು ಬೇಗ ತಿರುಗ್ಕೊಡಿ, ಯಾರೋಗುತ್ತೆ ಬಿಸಿ ಬಿಸಿದು ಬೇಗ ತಿರುಗ್ಕೊಡಿ ಅಂತಿದ್ರು. ನಾವು ಅವನ್ನ ಕಿಂಡಲ್ ಮಾಡೋದಕ್ಕೆ ನೋಡಿ ನೀನು ಇಲ್ಲೇ ಬಿಸಿಲಲ್ಲೇ ಕುಂಡಿಸ್ಬಿಡ್ತೀವಿ, ನೀನು ಇನ್ನೊಂದು ಸ್ವಲ್ಪ ಕಪ್ಪಗಾಗಬೇಕು ಅಂತಂದು ಆಟ್ಕೊತಾಯಿದ್ದು. ಈ ಥರ ಎಲ್ಲ ಚೆನ್ನಾಗಿ ಫನ್ ಮಾಡ್ದು. ನನ್ನ ಮಗಳು ಮಮ್ಮಿ ನಾನು ಮಾಡ್ತೀನಿ ಅಂತಂದು ಬಿಸಿ ಮುಟ್ಟೋಕ್ಕಾಗಲ್ಲ ಅಂತ ಹೇಳಿ ನಾವು ಹರ ಹರ ನಮ್ಮ ಪಾರ್ವತಿ ಪತೆ ಅಂತ ಕೂಗಿ ನೋಡಿ 500 ಪಂತಿಗೆ ಅಂತ ಒಂದು 3 ಜನ 5 ಜನ ಕೂಡ ಊಟ ಮಾಡ್ತಾರೆ. ನಾವು ಕೂಡ ಎಲ್ಲರೂ ಕೂತಿ ನೀಟಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದವ್ರಿ. ಕೆತ್ತಳ್ಸಿನ್ಕಾಯಿ ಸಾಂಬಾರು ಇವರಿಬ್ಬರು ಇನ್ನೂ ತಿಂತಾನೇ ಇದ್ದಾರೆ ನೋಡಿ. ನಮ್ಮ ಚಿಕ್ಕಪ್ಪ ಬನ್ನಿ ಬೇಗ ಎಲ್ಲ ಪಾತ್ರೆ ತೊಳ್ಕೊಟ್ಬಿಡ್ತೀನಿ, ನಾನು ಉಜ್ಕೊಡ್ತೀನಿ, ನೀವೆಲ್ಲ ತೊಳ್ಕೊಳ್ಳಿ ಅಂತಂದು ನೀಟಾಗಿ ತೊಳ್ಕೊಟ್ರು. ಅಲ್ಲಿಂದ ನಾವು ಸೀದಾ ಏನೇನು ಮಿಕ್ಕಿರೋ ಐಟಮ್ ಎಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು ಸೀದಾ ಮನೆ ಹತ್ರಕ್ಕೆ ಬಂದು ನಮ್ಮ ಚಿಕ್ಕಮ್ಮ ನಮ್ಮನ್ನೆಲ್ಲ ಆಡ್ಕೊತವ್ರೆ. ಬಾಳೆಹಣ್ಣು ತೊಗೊಂಬಿಟ್ಟು ಒಂದು ಮನೆ ತೊಗೊಂಬಿಟ್ಟು ತಿನ್ನಿ ಮುನಿಯಪ್ಪಂದಿದು ತಿನ್ನಲಿಲ್ಲ ಅಂದರೆ ಒಳ್ಳೇದಾಗಲ್ಲ, ದೇವ್ರು ಕಣ್ ಕಿತ್ಕೊತಾನೆ ಹಂಗೆ ಕಿತ್ಕೊತಾನೆ, ಬಾಳೆಹಣ್ಣು ಖಾಲಿ ಆಗಬೇಕು ಅನ್ನೋ ಇಂಟೆನ್ಷನಿಂದ ಕೊಡ್ತಾಯಿದ್ರು.
ನಮ್ಮ ಅತ್ತೆ ಏನು ಮಿಕ್ಕಿದೆ ಸಾಂಬಾರು ಪುಡಿ ಖಾರದ ಪುಡಿ ಅದನ್ನೆಲ್ಲ ಒಂದೊಂದು ಕವರ್ಗೆ ಹಾಕಿ ಎಲ್ಲರಿಗೂ ಕೊಡ್ತಾಯಿದ್ರು. ನೋಡಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಫಸ್ಟು ನಮ್ಮ ಅಪ್ಪನ ತಮ್ಮ ಚಿಕ್ಕಪ್ಪ ಹೊರಟರು, ನಾವು ನೆಕ್ಸ್ಟ್ ಹೊರಟು. ನಮ್ಮ ಅತ್ತೆ ಬಂದು ಮತ್ತೆ ಯಾವಾಗ ಬರ್ತೀರಾ ಅಂತ ಕೇಳ್ತಾಯಿದ್ರು. ಆಯಿತು ಬರೋಣ ಅಂತ ಹೇಳಿ ಸೀದಾ ಹೊರಟೇ ಬಿಟ್ಟು ಬರ್ತಾ ಇದ್ದಂಗೆ ದಾರಿಲಿ ನಮ್ಮ ಬ್ರದರು ಟೀ ಕುಡಿಯೋಣ ಅಂತ ನಿಲ್ಲಿಸಿ ಟೀ ಕೂಡ ಕೊಡಿಸ್ತಾ ಟೀ ಕುಡ್ಕೊಂಡು ಮನೆ ರೀಚ್ ಆಗೇ ಬಿಟ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.